ಹರೀಶ್ ರಾಯ್ ಒಬ್ಬ ಅದ್ಭುತ ಕಲಾವಿದ. ಆ ಕಲಾವಿದನ ಚಿತ್ರರಂಗ ಕಳೆದುಕೊಂಡಿದೆ. ಹರೀಶ್ ರಾಯ್ ಅವರ ಸಾಧನೆ, ಅವರಿಗಿರುವ ಕಾಯಿಲೆ ಈ ಬಗ್ಗೆ ಅನೇಕ ವಿಡಿಯೋಗಳು ಹರಿದಾಡ್ತಿವೆ. ಆದ್ರೆ ನನಗೆ ತುಂಬಾ ಗಮನ ಸೆಳೆದಿದ್ದು ಅವರ ಇಬ್ರು ಮಕ್ಕಳು. ಹರೀಶ್ ರಾಯ್ ಅವರ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದೀನಿ. ಅದರಲ್ಲಿ ಅವರಿಗಿದ್ದ ಒಂದೇ ಕಳವಳ, ಆ ಕ್ಯಾನ್ಸರ್ ಪೀಡಿತರಾಗಿ ಹಾಸ್ಪಿಟಲ್ ಮಲಗಿದ್ದಾಗ, ಅವ್ರನ್ನ ಯಾರಾದ್ರೂ ಭೇಟಿಯಾಗಲು ಬಂದಾಗ ಅಥವಾ ಯಾವ್ದಾದ್ರು ಇಂಟರ್ವ್ಯೂ ಮಾಡಿದಾಗ ಅವ್ರಿಗಿದ್ದಂತ ಒಂದೇ ಒಂದು ದೊಡ್ಡ ಚಿಂತೆ ಅಂದ್ರೆ ಅವರ ಮಕ್ಕಳು. ಯಾಕೆಂದ್ರೆ ಅವ್ರ ಮಕ್ಕಳು ತುಂಬಾ ಚಿಕ್ಕವರು. ನಾನು ಹೋದ್ರೆ ನನ್ನ ಮಕ್ಕಳ ಭವಿಷ್ಯ ಏನು, ಅವರ ಭವಿಷ್ಯ ಹೇಗೆ ಕಟ್ಟಿಕೊಳ್ತಾರೆ ಅಂತ ತುಂಬಾನೇ ಒಂದು ಚಿಂತೆ ಮಾಡ್ತಾ ಇದ್ರು. ಆ ಕಾರಣಕ್ಕೆ ಅವರು ನಾ ಕ್ಯಾನ್ಸರ್ ನಿಂದ ಗುಣಮುಖರಾಗಿ ಬರ್ಬೇಕು, ನನ್ನ ಮಕ್ಕಳಿಗೆ ಆಸರೆ ಆಗ್ಬೇಕು ಅಂತ ಬಯಸಿದ್ರು. ಆದ್ರೆ ವಿಧಿಯಾಟನೆ ಬೇರೆ ಇತ್ತು. ಇಲ್ಲಿ ನಾನು ಅವರ ಮಕ್ಕಳ ಬಗ್ಗೆ ಗಮನಿಸಿದ ವಿಷಯ ಅಂದ್ರೆ, ಹರೀಶ್ ರಾಯ್ ಅವರು ಮಕ್ಕಳಿಗೆ ಆಸ್ತಿಯನ್ನು ಬಿಟ್ಟು ಹೋಗ್ಲಿಲ್ಲ, ಆದ್ರೆ ಅವ್ರ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಹೋಗಿದ್ದಾರೆ. ಹೌದು, ಆ ಇಬ್ರು ಮಕ್ಕಳ ಒಂದು ವರ್ತನೆ, ಅವರು ನಡೆದುಕೊಳ್ಳುವ ರೀತಿ ಇದೆಲ್ಲ ನೋಡುವಾಗ ತುಂಬಾ ಚೆನ್ನಾಗಿ ಮಕ್ಕಳನ್ನ ಬೆಳೆಸಿದ್ದಾರೆ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಮಕ್ಕಳಿಗೆ ತುಂಬಾ ಚಿಕ್ಕ ಪ್ರಾಯದಲ್ಲಿ ಕಷ್ಟದ ಅರಿವಾಗಿದೆ. ಆದ್ರಿಂದ ಕೂಡ ಅವರು ಸಾಕಷ್ಟು ಪಾಠಗಳನ್ನ ಕಲ್ತಿದ್ದಾರೆ. ಹಾಗಾಗಿ ಅವ್ರು ನಡೆದುಕೊಳ್ಳುವ ರೀತಿ ಇದೆಯಲ್ಲ, ತುಂಬಾ ಮೆಚೂರ್ಡ್. ಆ ಚಿಕ್ಕ ಹುಡುಗನಿಗೆ ಇನ್ನು ಕುಡಿ ಮೀಸೆ ಬಂದಿಲ್ಲ. ಆ ಹುಡುಗ ತಂದೆಯ ಅಂತಿಮ ದರ್ಶನಕ್ಕೆ ಬಂದವರಿಗೆ ಥ್ಯಾಂಕ್ಸ್ ಹೇಳಿದ ರೀತಿ, ಮತ್ತೆ ಎಲ್ಲರೂ ಬಂದಾಗ ಏನು ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಿದ ರೀತಿ ಇದೆಲ್ಲ ನೋಡುವಾಗ ತುಂಬಾ ಮೆಚೂರ್ಡ್ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. ಇನ್ನು ಅವನ ಮಾತುಗಳನ್ನ ಕೇಳುವಾಗ ಅವನಿಗೆ ತಂದೆಯ ಸಾವಿನ ದುಃಖಕ್ಕಿಂತ ತಂದೆಯ ಕನಸನ್ನು ನನಸು ಮಾಡಬೇಕೆಂಬ ಕಿಚ್ಚು ತುಂಬಾ ಇದೆ ಅನಿಸ್ತು. ಕ್ರಿಕೆಟ್ ನಲ್ಲಿ ಆಸಕ್ತಿ ಇರೋ ಹುಡುಗ ಕಾಣುತ್ತೆ. ಒಂದೊಂದು ದಿನ ಭಾರತದ ಕ್ರಿಕೆಟ್ ಟೀಮ್ ನಲ್ಲಿ ಆಡ್ತೀನಿ, ಕೊಹ್ಲಿಕ್ಕಿಂತ ಚೆನ್ನಾಗಿ ಆಡ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗ ಹೇಳ್ತಾ ಇದ್ದಾನೆ. ಅದು ಅವರ ತಂದೆಯ ಕನಸಾಗಿತ್ತು. ನನ್ನ ತಂದೆಯ ಕನಸನ್ನು ನಾನು ನೆರವೇರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆ ಹುಡುಗನ ಒಂದು ಆಸೆ ಏನಿದೆ ಅದು ಆದಷ್ಟು ಬೇಗ ನೆರವೇರುವಂತಾಗ್ಲಿ. ಹರೀಶ್ ರಾಯ್ ಅವರಿಗೆ ಈ ಥೈರಾಯ್ಡ್ ಕ್ಯಾನ್ಸರ್ ಬಂದಾಗ ಸಾಕಷ್ಟು ಕಲಾವಿದರು ನೆರವಿಗೆ ಬಂದಿದ್ರು. ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಕಲಾವಿದರು ಅಂದ್ರೆ ಅವರಲ್ಲಿ ಸಾಕಷ್ಟು ಹಣ ಇರತ್ತೆ ಅಂತ. ಇರಲ್ಲ. ಕೆಲವರು ಹೀಗೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡುತ್ತಾ ಅಥವಾ ತಮಗೆ ಸಿಕ್ಕ ಅವಕಾಶಗಳನ್ನ ಬಳಸಿಕೊಳ್ಳುತ್ತಾ ಒಂದು ಮೀಡಿಯಂ, ಒಂದು ಮಿಡ್ಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡ್ಲ್ ಕ್ಲಾಸ್ ಜೀವನ ನಡೆಸ್ತಾ ಇರ್ತಾರೆ. ಆವಾಗ ಈ ರೀತಿ ಒಂದು ಕಾಯಿಲೆ ಬಂದ್ರೆ, ಅದ್ರಲ್ಲೂ ಈ ಕ್ಯಾನ್ಸರ್ ಬಂದ್ರೆ ಅದು ಕುಟುಂಬವನ್ನು ಹೇಗೆ ಸೋತು ಸುಣ್ಣವಾಗಿಸ್ತದ. ಕ್ಯಾನ್ಸರ್ ಬಂದಂತ ಪ್ರತಿಯೊಂದು ಕುಟುಂಬಕ್ಕೆ ಗೊತ್ತಿರುತ್ತೆ. ಬರೀ ಕ್ಯಾನ್ಸರ್ ಬಂದ ವ್ಯಕ್ತಿ ನರಳೋದಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನರಳುವಂತೆ ಮಾಡುತ್ತೆ. ಆರ್ಥಿಕ ಸಂಕಷ್ಟ, ಈತ ಕಡೆ ರೋಗಿಯ ಒಂದು ನೋವು, ಇದೆಲ್ಲ ನೋಡದೆ ಒಂದು ತುಂಬಾ ಅಯ್ಯೋ ದೇವ್ರಿ ಯಾಕಿಷ್ಟು ಒಂದು ನೋವು ಕೊಡ್ತೀಯ ಅಂತ ಕೇಳುವಂತೆ ಇರುತ್ತೆ. ಹರೀಶ್ ರಾಯ್ ಅವರಿಗೆ ತುಂಬಾ ಕಲಾವಿದರು ಸಹಾಯ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಧ್ರುವ ಮತ್ತು ಯಶ್. ಧ್ರುವ ಅವ್ರ ಜೊತೆ ಹರೀಶ್ ರಾಯ್ ಯಾವುದೇ ಸಿನಿಮಾದಲ್ಲಿ ನಟಿಸಲಿಲ್ಲ, ಆದ್ರೂ ಕೂಡ ಧ್ರುವ ಅವರು ಬಂದು ಹರೀಶ್ ರಾಯ್ ಜೊತೆ ಅವರ ಕಷ್ಟದ ಸಂದರ್ಭದಲ್ಲಿ ನಿಂತುಕೊಂಡಿದ್ರು. ನಿಮಗೆ ಚಿಕಿತ್ಸಾ ವೆಚ್ಚವನ್ನ ಭರಿಸ್ತೀನಿ ಎಂಬ ಒಂದು ಮಾತು ಹೇಳಿ ಅವ್ರಿಗೆ ಧೈರ್ಯ ತುಂಬುವ ಒಂದು ಪ್ರಯತ್ನ ಮಾಡಿದ್ರು. ಇನ್ನು ಯಶ್, ಈಗ ನಾವು ನೋಡ್ತಿದ್ವಿ ಸಾಮಾನ್ಯವಾಗಿ ಪೋಷಕ ನಟರು ಅಥವಾ ಚಿಕ್ಕ ಪುಟ್ಟ ಕಲಾವಿದ್ರು, ಅವರು ಖಳನಾಯಕರು ಇವರೆಲ್ಲ ತೀರ ಹೋದ್ರೆ ದೊಡ್ಡ ದೊಡ್ಡ ಸ್ಟಾರ್ ನಟರು ಬರೋದು ತುಂಬಾ ಕಡಿಮೆ. ಹರೀಶ್ ರಾಯ್ಗೆ ಯಶ್ ಅಂದ್ರೆ ತುಂಬಾ ಪ್ರೀತಿ. ಆ ಪ್ರೀತಿಯನ್ನು ಯಶ್ ಉಳಿಸಿಕೊಂಡಿದ್ದಾರೆ. ಅಂತಿಮ ದರ್ಶನಕ್ಕೆ ಬಂದವರು ಹರೀಶ್ ರಾಯ್ ಮಕ್ಕಳನ್ನು ಕರೆದು ತಮ್ಮ ಕಾರಿನಲ್ಲಿ ಕೂರಿಸಿ ಏನೋ ಸಹಾಯ ಮಾಡಿದ್ದಾರೆ. ಎಡಗೈನಲ್ಲಿ ಕೊಟ್ಟಿದ್ದು ಬಳ್ಳಗೈಗೆ ಗೊತ್ತಾಗಬಾರದು ಎಂಬಂತೆ ನಡೆದುಕೊಂಡಿದ್ದಾರೆ. ಕಷ್ಟದ ಸಂದರ್ಭದಲ್ಲಿ ಈ ರೀತಿಯ ಒಂದು ಸಹಾಯ ದೊರೆಯೋದಿದ್ದಲ್ಲ, ಅದು ತುಂಬಾನೇ ಮುಖ್ಯ ಆಗತ್ತೆ. ಆದ್ರೆ ಇದೇ ಸಹಾಯವನ್ನು ನಾವು ಯಾವತ್ತೂ ನಿರೀಕ್ಷೆ ಮಾಡಿಕೊಂಡಿರಕ್ಕಾಗಲ್ಲ. ಕಷ್ಟದ ಸಮಯದಲ್ಲಿ ಸಿಕ್ಕ ಸಹಾಯವನ್ನು ಬಳಸಿ ಹೇಗೆ ಬೆಳೀತೀವಿ ಅನ್ನೋದೇ ಮುಖ್ಯ ಆಗತ್ತೆ. ಇಲ್ಲಿ ಕೂಡ ಅಷ್ಟೇ, ಹರೀಶ್ ರಾಯ್ ಮಕ್ಕಳು ಈ ನಿಟ್ಟಿನಲ್ಲಿ ಸಾಕಷ್ಟು ಚೆನ್ನಾಗಿ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ತಾವು ಬೆಳೀತಾರೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತೆ. ಆ ಮಕ್ಕಳ ಕನಸುಗಳೇನಿದೆ, ಹರೀಶ್ ರಾಯ್ ಕಂಡಂತ ಕನಸು ಏನಿದೆ, ಅದೆಲ್ಲ ಆದಷ್ಟು ಬೇಗ ಈಡೇರುವಂತಾಗ್ಲಿ ಅಷ್ಟೇ.